ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ, ಆಗಸ್ಟ್ ತಿಂಗಳು ಬಂದಾಗ ನಮ್ಗೆಲ್ಲರಿಗೂ ಒಂದು ರೀತಿಯಾದಂಥ ಸಂತಸ ಸಂಭ್ರಮಗಳು ಆರಂಭವಾಗುತ್ತೆ. ಯಾಕೆಂದ್ರೆ ಆಷಾಢ ಮುಗಿಸಿದೀವಿ. ಆಷಾಢ ಆದ್ಮೇಲೆ ಶ್ರಾವಣ ಬರುತ್ತೆ. ಶ್ರಾವಣ ಬಂದಾಗ ಸ್ವಲ್ಪ ವಾಸ್ತುಪುರುಷರ ರಾಜಯೋಗ, ಶುಭ ಕಾರ್ಯಗಳನ್ನು ಮಾಡ್ಬೋದೇನೋ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದೇನೋ ಅನ್ನುವಂಥದ್ದು ಒಂದು ಆಸೆ, ಒಂದು ಖುಷಿ. ಜೊತೆಯಲ್ಲಿ ಮನೆದೇವರು, ಕುಲದೇವರ, ಇಷ್ಟ ದೇವರ ಆರಾಧನೆ ಶ್ರಾವಣದಲ್ಲಿ ಅತ್ಯಂತ ಮುಖ್ಯವಾಗಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಮಹಾವಿಷ್ಣುವಿನ ಭಕ್ತರು ಯಾರ್ತಾರೆ, ಎಲ್ಲರೂ ಸಹ ವಾರದಲ್ಲಿ ಒಂದು ದಿನವಾದರೂ ಸಹ, ಒಂದು ಶನಿವಾರವಾದರೂ ಸಹ ಹೋಗಿ ಆ ಮನೆದೇವರು, ಕುಲದೇವರನ್ನ, ವಿಷ್ಣುವನ್ನ, ವೆಂಕಟೇಶ್ವರ, ಶ್ರೀರಂಗನಾಥ ಸ್ವಾಮಿ, ಮತ್ತೆ ಆ ರೀತಿಯಾದಂತಹ ವಿಷ್ಣುವಿನ ರೂಪದಲ್ಲಿರುವಂತಹ ನರಸಿಂಹಸ್ವಾಮಿ ಇರ್ತವೆ, ಇನ್ನೊಂದು ಚೆಲುವನಾರಾಯಣ, ಈ ರೀತಿಯಾದಂತಹ ಸುಮಾರು ಬೇರೆ ಬೇರೆ ಹೆಸರುಗಳಿಂದ ಕೂಗುವಂತಹ ಆ ವೆಂಕಟೇಶ್ವರ ಮಹಾವಿಷ್ಣುವಿನ ಉಪಾಸನೆ ಮಾಡುವಂಥದ್ದು ಪ್ರತೀತಿ. ಅದರಲ್ಲಿ ಕೆಲವರು ವಿಶೇಷವಾಗಿ ಹರಿಸೇವೆ ಅಂತ ಹರಿಸೇವೆ ಅಂತಾನೆ ಮಾಡ್ತಾರೆ. ಹರಿಸೇವೆ ಇದೆಲ್ಲವೂ ಸಹ ವಿಶೇಷವಾಗಿ ಧ್ಯಾನವನ್ನ ಮಾಡಿ ಆ ವಿಷ್ಣುವಿನ ಭಟರು ಜಯ ವಿಜಯರಿಗೆ ನಿಮಗೆ ಇಷ್ಟಾನುಸಾರ ನೈವೇದ್ಯಾದಿಗಳನ್ನು ಮಾಡಿ ಜನಗಳಿಗೆ ಊಟವನ್ನು ಬಡಿಸಿ ದೇವರ ಸೇವೆಯನ್ನು ಮಾಡ್ಕೊಂಡು ಬರುವಂಥದ್ದು ಶ್ರಾವಣದಲ್ಲಿ ಅದು ಪ್ರತೀತಿ. ಅದೆಲ್ಲವೂ ಸಹ ನಾವು ಮಾಡಬೇಕು. 4 ಶ್ರಾವಣಗಳು ಬರುತ್ತೆ. 4 ಶ್ರಾವಣವೂ ಸಹ ಶ್ರಾವಣ ಶನಿವಾರ, 4 ಶ್ರಾವಣ ಶನಿವಾರ ಬರುತ್ತೆ. 4 ಶ್ರಾವಣ ಶನಿವಾರವೂ ಸಹ ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳಿಂದನೇ ಕೂಡಿರುವಂಥದ್ದು, ಶುಭವಾಗಿರುವಂತಹ ವಾತಾವರಣವನ್ನೇ ಕೊಡುವಂಥದ್ದು. ಯಾವುದನ್ನು ತಪ್ಪಿಸಿದ್ರೂ ಸಹ ನಾವು ಮನೆದೇವರ ತಪ್ಪಿಸಬಾರದು. ಮನೆದೇವರ ಆರಾಧನೆ ಅತ್ಯಂತ ಅವಶ್ಯಕ. ವರ್ಷದಲ್ಲಿ ಮಾಡುವಂಥ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಶ್ರಾವಣ ಅನ್ನುವಂಥದ್ದು ರಂಗನಾಥ ಸ್ವಾಮಿಗೆ, ಮಹಾವಿಷ್ಣುವಿಗೆ ವಿಶೇಷ. ಮತ್ತೆ ಶ್ರಾವಣಕ್ಕೆ ನಾವು ನೋಡ್ಬೇಕಾದ್ರೆ 1 ತಿಂಗಳ ಕಾಲ ಬೇಕು. ಆದ್ರಿಂದ ಈ ಶ್ರಾವಣ ಮಾಸ ಬಂದಾಗ ಈ ಶ್ರಾವಣ ಮಾಸದಲ್ಲಿ ಮನೆದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಮುಖ್ಯ. ಜೊತೆಯಲ್ಲಿ ವಾಸ್ತುಪುರುಷ ರಾಜಯೋಗದಲ್ಲಿ ಬರುವಂಥದ್ದು ಶ್ರಾವಣ ಮಾಸದಲ್ಲಿ. ನೋಡಿ, ಮನೆಯನ್ನು ಕಟ್ತಾ ಇರ್ತೀರಿ, ಮನೆಯನ್ನು ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಮನೆಯನ್ನು ಕಟ್ಟಬೇಕಾದ್ರೆ ಈ ಶ್ರಾವಣ ಮಾಸದಲ್ಲಿ ಒಂದು ಲಗ್ನವನ್ನ ನೀವು ಹುಡುಕ್ಬೋದು. ಮತ್ತೆ ಈ ಶ್ರಾವಣ ಮಾಸದಲ್ಲಿ ವಾಸ್ಕಾಲ್ ಇಡ್ಬೋದು. ಶ್ರಾವಣ ಮಾಸದಲ್ಲಿ ಗೃಹ ಪ್ರವೇಶಾದಿಗಳನ್ನ ಮಾಡ್ಬೋದು. ಮದುವೆ ಮುಂಜಿಗಳಿಗೆ ಅಷ್ಟು ಉತ್ತಮವಾಗಿಲ್ಲ ಅಂದ್ರೂ ಸಹ ಗೃಹ ಪ್ರವೇಶಗಳಿಗೆ ವಾಸ್ತುಪುರುಷರ ರಾಜಯೋಗ ಇರೋದ್ರಿಂದ ಶ್ರಾವಣ ಮಾಸ ವಾಸ್ತುಪುರುಷರ ರಾಜಯೋಗ ತುಂಬಾ ಒಳಿತನ್ನ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ನಾವೆಲ್ಲವೂ ಸಹ ಮಾಡಿದಾಗ ನಮ್ಮ ಮನೆ ದೇವರನ್ನ ಒಂದು ಸಲ ಮನೆ ಕರೆಸ್ಬೇಕು ಅಂತ ನಿಮ್ಮಲ್ಲಿದ್ರೆ ಒಂದು ದಿನ ಮನೆಯಲ್ಲಿ ಆ ಶ್ರಾವಣ ಶನಿವಾರ ಒಂದು ಉಪಾಸನೆಯನ್ನ ಮಾಡ್ಬೋದು. ವಿಶೇಷವಾಗಿ ಈ ಶ್ರಾವಣ ಮಾಸ ಶ್ರಾವಣ ಶನಿವಾರ ಅಂತ ಬಂದಾಗ ನೋಡಿ, ನಾವು ತಿಳ್ಕೊಳ್ಬೇಕಾಗ್ತದೆ ಶನಿಮಾತ್ಮನ ಧ್ಯಾನ. ಎಷ್ಟೋ ರಾಶಿಯವರಿಗೆ ಗ್ರಹಗತಿಗಳ ವ್ಯತ್ಯಾಸಗಳಿದೆ. ಶನಿಮಾತ್ಮನ ಪೂಜೆ, ಕೆಲವರು ಮನೆಗಳಲ್ಲಿಯೇ ಶನಿವಾರ ಕಥೆಯನ್ನ ಓದಿಸಿ ಶನಿಮಾತ್ಮನ ಭಾವಚಿತ್ರಗಳನ್ನಿಟ್ಟು ಅಥವಾ ವಿಗ್ರಹಗಳನ್ನಿಟ್ಟು ಆರಾಧನೆ, ಉಪಾಸನೆ, ಕಥಾಶ್ರವಣ ಇದೆಲ್ಲವೂ ಸಹ ಮಾಡ್ತಾರೆ. ಅದಾಗ್ಲಿಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ದೇವಸ್ಥಾನಗಳಿಗಾಗಿ ಶನಿಮಾತ್ಮನ ದೇವಸ್ಥಾನ, ಮಹಾವಿಷ್ಣುವಿನ ದೇವಸ್ಥಾನ ಇಂಥದ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕ. ಅದರಲ್ಲೂ ಸಹ ದೋಷದಲ್ಲಿರುವಂಥದ್ದು ಕುಂಭರಾಶಿ ಇರ್ಬೋದು, ಮೀನರಾಶಿ ಇರ್ಬೋದು, ಮೇಷರಾಶಿ ಇರ್ಬೋದು, ಅಷ್ಟಮದಲ್ಲಿರುವಂತಹ ಸಿಂಹರಾಶಿ ಇರ್ಬೋದು, ಮತ್ತೆ ಪಂಚಮದಲ್ಲಿರುವಂತಹ ವೃಶ್ಚಿಕ ರಾಶಿ, ಇವರೆಲ್ಲರೂ ಸಹ ಶನಿಯ ಉಪಾಸನೆ ಅತ್ಯಂತ ಅವಶ್ಯಕ. ಶನಿ ಪೂಜೆಯಿಂದ ನಮಗೆ ಶ್ರಾವಣ ಶನಿವಾರ ಪೂಜೆ ಅತ್ಯಂತ ಫಲಪ್ರದ. ಅದಕ್ಕೆ ಶ್ರಾವಣ ಶನಿವಾರ ಬಂದಾಗ ಶನಿಮಾತ್ಮನ ಧ್ಯಾನ, ಶನಿಮಾತ್ಮನ ಕತೆ, ಶನಿಮಾತ್ಮನ ಆರಾಧನೆ, ಶನಿಮಾತ್ಮನ ವಿಚಾರಗಳನ್ನು ನಾವು ನೆನೆಸ್ಕೊಳ್ಳುವಂಥದ್ದು, ಅವರ ಹಿನ್ನೆಲೆಗಳು, ಅವರ ಲೀಲಾಮೃತಗಳು ಇದೆಲ್ಲವೂ ಸಹ ಕೇಳುವಂಥದ್ದು ನಮಗೆ ಅನುಕೂಲಕರವಾದಂಥದ್ದೇ. ಮತ್ತೆ ದೋಷ ಪರಿಹಾರಕ್ಕೆ ಇದೆಲ್ಲವೂ ಸಹ ಸೂಕ್ತವಾಗಿರುವಂಥದ್ದೇ. ಶ್ರಾವಣ ಶನಿವಾರ ಮತ್ತೊಂದು ಪ್ರಾರ್ಥನೆ ಮಹಾವಿಷ್ಣುವಿನ ಪ್ರಾರ್ಥನೆ. ಮಹಾವಿಷ್ಣುವಿನ ಪ್ರಾರ್ಥನೆ, ಶನಿಮಾತ್ಮನ ಪ್ರಾರ್ಥನೆ ಇದೆಲ್ಲದಕ್ಕೂ ಸಹ ಶ್ರಾವಣ ಶನಿವಾರ ತುಂಬಾ ಚೆನ್ನಾಗಿರುತ್ತೆ. ಗ್ರಹಗತಿಗಳ ಒಂದು ದೋಷದಿಂದ ಮುಕ್ತರಾಗಲಿಕ್ಕೆ ಮನೆದೇವರು, ಕುಲದೇವರು, ಇಷ್ಟ ದೇವರ ಪ್ರಾರ್ಥನೆ ಉತ್ತಮ. ಜೊತೆಯಲ್ಲಿ ಶನಿ ಶಾಂತರಾಗಲಿಕ್ಕೆ ಶನಿಯ ಉಪಾಸನೆ ಮಾಡುವುದಕ್ಕೂ ಸಹ ಶ್ರಾವಣ ಶನಿವಾರ ಉತ್ತಮವಾಗಿರುತ್ತೆ. ನೀವೆಲ್ಲರೂ ಸಹ ಈ ಶ್ರಾವಣ ಶನಿವಾರವನ್ನ, ಶ್ರಾವಣ ಮಾಸವನ್ನ ನೀವು ಉತ್ತಮವಾಗಿ ಬಳಸ್ಕೊಳ್ಳಿ, ಆರಾಧನೆ ಮಾಡಿ, ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ನಿಮ್ಮೆಲ್ಲರೂ ಸಹ ಭಗವಂತ ಒಳಿತನ್ನು ಮಾಡಲಿ. ನಮಸ್ಕಾರ.